ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆತ್ಮ ಆಫ್ಲೈನ್ ವ್ಲಾಗ್. ಇವಾಗ ಸಮಯ ಬೆಳಿಗ್ಗೆ 6 ಗಂಟೆ. ಇವಾಗ ಜಿಮ್ಗೆ ಹೋಗಬೇಕು. ಜಿಮ್ಗೆ ಹೋಗಿ ಸಿಗೋಣ. ನಂದು ವ್ಲಾಗ್ ನಿಮಗೆ ಬೋರ್ ಆಗ್ಬೋದು, ಏನು ಒಂದು ಬೋರಿಂಗ್ ರೋಟೀನ್, ಬೆಳಗ್ಗೆ ಎದ್ದರೆ ಬರೀ ಏನು ಮಾಡ್ತಾನೆ ಅದನ್ನೇ ಮಾಡ್ತಾ ಇರ್ತಾನೆ ಅಂತ. ಬಟ್ ದಟ್ಸ್ ಕಾಲ್ಡ್ ಡಿಸಿಪ್ಲಿನ್ ಗೈಸ್. ಸೊ ಹೋಗೋಣ. ಇವಾಗ ವರ್ಕೌಟ್ ಮುಗೀತು. ನೆನ್ನೆ ಏನೋ ಗೊತ್ತಿಲ್ಲ, ನೆನ್ನೆ ವೀಡಿಯೋ ಹಾಕಿದ್ದೀನಿ. ಬೆಳಗ್ಗೆ ಎದ್ದು ನೋಡಿದ್ರೆ ಕಾಪಿ ರೈಟ್ ಅಂತ ಬರ್ತಾಯಿದೆ. ಏನು ಮೋಸ್ಟ್ಲಿ ಜಿಮ್ಮಲ್ಲಿ ಹತ್ರ ಇದ್ದಾಗ ಯಾವುದೋ ಒಂದು ಸಾಂಗ್ ಬಂದಿತ್ತು ಅನಿಸುತ್ತೆ, ಅದಕ್ಕೆ ಆ ವಿಡಿಯೋ ಡಿಲೀಟ್ ಮಾಡಿಬಿಟ್ಟೆ. ಕಾಪಿ ರೈಟ್ ಆಗಿಬಿಟ್ರೆ ಕಷ್ಟ. ಸೊ ಹೊರಗಿಲ್ಲ. ಇವಾಗ ವರ್ಕೌಟ್ ಮುಗೀತು. ಇವಾಗ ಟೋಟಲ್ 207 ಕ್ಯಾಲೋರಿ ಬರ್ನ್ ಮಾಡಿದ್ದೀನಿ. ಹತ್ತತ್ರ 1 ಅವರ್ ವರ್ಕೌಟ್. ಸೊ ಇವಾಗ ಮನೆಗೆ ಹೋಗಬೇಕು. ಮನೆಗೆ ಹೋಗಿ ತಿಂಡಿ ತಿನ್ನಬೇಕು. ತಿಂಡಿ ತಿಂದು ನಿಮಗೆ ಗೊತ್ತು ಕೆಲಸಕ್ಕೆ ಹೋಗ್ಬೇಕು. ನಮ್ಮ ಶಿವಪ್ರಸಾದ್ ಅವರು ತುಂಬ ದಿನ ಆದಮೇಲೆ ಜಿಮ್ಗೆ ಬಂದವ್ರೆ. ಏನಕ್ಕೆ ಜಿಮ್ಗೆ ಬಂದಿರಲಿಲ್ಲ? ಕೇರಳ ಟ್ರಿಪ್ ಹೋಗಿದ್ವಿ ಬ್ರೋ. ಕೇರಳ ಟ್ರಿಪ್ಗೆ ಹೋಗಿದ್ರಾ? ಎಲ್ಲ ಸ್ಟೋರಿ ಏನು ನೋಡಲೇ ಇಲ್ಲ ನಾನು. ಏನು ಹಾಕಿಲ್ಲ, ಇವಾಗ ಹಾಕ್ಬೇಕು. ಓ, ಎಲ್ಲೆಲ್ಲಿಗೆ ಹೋಗಿದ್ರಿ? ಇಟ್ಟಿದ್ವಿ ಸಸ್ಪೆನ್ಸ್ ಫುಲ್ಲು. ಏನು ಎಲ್ಲೆಲ್ಲಿಗೆ ಹೋಗಿದ್ರಿ? ಅಲ್ಲಿ ವಟ್ಟಪಾಲಂ. ಹಾಂ, ಕೊಟ್ಟಿಯೂರ್ಗೆ ಹೋಗಿದ್ರಾ? ಇಲ್ಲೆಲ್ಲ ಕೊಟ್ಟಿಯೂರ್ಗೆ ಹೋಗಿಲ್ಲ. ಹಾಂ ಅಲ್ಲಿ ಆ ಡಿಸ್ಟಿಕ್ಗೆ ಹೋಗಿದ್ವಿ. ಹಾಂ. ಯಾರಿಗೂ ಗೊತ್ತಿಲ್ಲದೆ ಇರೋ ಅಂತ ಒಂದು ಗುಪ್ತ ಜಾಗದಲ್ಲಿ. ಏನು ಮಾಡಕ್ಕೆ ಹೋಗಿದ್ರಿ ಗುಪ್ತ ಜಾಗದಲ್ಲಿ? ಏನಿಲ್ಲ, ಹಂಗೆ ಪೀಸ್ ಆಗಿದ್ ಬರೋಣ ಅಂತ ಹೋಗಿದ್ವಿ. ಹಾಂ. ಯಾರ್ಯಾರು? ನಾನು ಮತ್ತೆ ಮನು. ಹಾಂ ಹಾಂ. ಬಂದಿಲ್ಲ, ಒಂದು ಸ್ವಲ್ಪ ಹುಷಾರ್ ತಪ್ಪಿಡಿದ್ದೇನೆ. ಎಲ್ಲ ಕೇರಳ ಊಟ ಎಲ್ಲ ಅಡ್ಜಸ್ಟ್ ಆಯ್ತಾ? ಪರವಾಗಿಲ್ಲ. ಬನ್ನಿ ಒಂದ್ಸತಿ ಹೋಗೋದ, ನಮ್ಮ ಕೇರಳ ಮನೆಗೆ ಹೋಗೋದ ಒಂದ್ಸತಿ. ಸೊ ಇವಾಗ ಮನೆಗೆ ಹೋಗಬೇಕು. ಇಬ್ಬರು ಒಂದೇ ಊರು, ಶೆಟ್ಟಿನಾಯಕನಹಳ್ಳಿ ಗ್ರಾಮ. ಇವಾಗ ಜಿಮ್ಮಿಂದ ಬಂದು ರೆಡಿ ಆದೆ. ಚೆನ್ನಾಗಿ ರೆಡಿಯಾಗಿದ್ದೀನಿ ಅನಿಸುತ್ತೆ. ಹೇಗಿದೆ ನನ್ನ ಔಟ್ಫಿಟ್? ಇವಾಗ ಆಚೆ ಹೋಗ್ಬಿಟ್ಟು ತಿಂಡಿ ಏನಿದೆ ನೋಡೋಣ. ಏನು ತಿಂಡಿ? ಪಡ್ಡು. ನಾನು ಸ್ಕೂಲಲ್ಲಿ ಪಡ್ಡು ಮಾಡಿದಾಗ ತಗೋದ್ರೆ ಬಾಕ್ಸ್ ತೆಗೆದ್ರೆ ಎಲ್ಲರೂ ಕೈ ಹಾಕಿ ಎತ್ಕೊಬಿಡೋರು. ಅಷ್ಟೆಲ್ಲರಿಗೂ ಇಷ್ಟ ಆಗ್ತಿತ್ತು, ಆದರೆ ನಾನು ಮಾತ್ರ ತಿಂತಿರಲಿಲ್ಲ. ಇಷ್ಟ ಇಲ್ಲ ಅವ್ನ ಫ್ರೆಂಡ್ಸ್ಗೆ ಇಷ್ಟನಾ? ಇವತ್ತಿನ ಬ್ರೇಕ್ಫಾಸ್ಟ್ ಪಡ್ಡು. ಹೇಳಿದ್ನಲ್ಲ ಅವಾಗಲೇ, ಇಲ್ಲ ಅಮ್ಮ ಕೂತಿದ್ದಾರೆ. ಪಡ್ಡು ಮತ್ತು ಟೊಮೊಟೊ ಈರುಳ್ಳಿ ಚಟ್ನಿ, ತೆಂಗಿನಕಾಯಿ ಚಟ್ನಿ ಎರಡು. ತೆಗಿದೆ ಟೊಮೊಟೊ ಈರುಳ್ಳಿ ಒಂಥರ ಸಾಸ್ ಥರ ಚೆನ್ನಾಗಿದೆ. ಟೊಮೊಟೊ ಹಾಕಿದ್ದು ಸೊ ಇವಾಗ ಫೈನಲಿ ವರ್ಕ್ ಮುಗೀತು ಸಂಜೆ. ಈ ವರ್ಕಲ್ಲಿ ಇವತ್ತು ವರ್ಕ್ ಏನೇನಿತ್ತು ಅದನ್ನೆಲ್ಲ ನಾನು ಮನೆಗೆ ಹೋಗಿ ತಿಳಿಸ್ತೀನಿ. ಇವತ್ತೊಂದು ಇಂಟ್ರೆಸ್ಟಿಂಗಾಗಿ ನಡೀತು ಸ್ವಲ್ಪ ಥಿಂಗ್ಸ್ ಎಲ್ಲ. ಸೊ ಇವಾಗ ಅದೇ ಹೇಳಿದ್ನಲ್ಲ, ಮಧುವಣ ಅಂತ ನಮ್ಮ ಮನೇಲಿ ಇರೋದು, ಅವ್ರನ್ನ ಪಿಕ್ ಮಾಡಿಬಿಟ್ಟು ಮನೆಗೆ ಇವಾಗ ಮಧುವಣ್ಣನ ಕರೆಯಕ್ಕೆ ಬಂದಿದ್ದೀನಿ. ಮಧುವಣ ವರ್ಕ್ ಮಾಡೋದು ಆಂದೋಲನ ದಿನಪತ್ರಿಕೆ, ಆಂದೋಲನ ನ್ಯೂಸ್ ಚಾನಲ್ ವರ್ಕ್ ಮಾಡ್ತಾರೆ. ಸೊ ಅವ್ರಿಗೆ ಕಾಯ್ತಾಯಿದ್ದೀನಿ. ಅವನ್ನ ಕಾಯ್ಬಿಟ್ಟು ಆಮೇಲೆ ನಾವು ಇದಕ್ಕೂ ಏನಕ್ಕೆ ಮಾರ್ಕೆಟ್ಗೂ ಹೋಗ್ಬೇಕು ಅನಿಸುತ್ತೆ, ನೋಡೋಣ. ಸೊ ಇವಾಗ ಮಧುವಣ ಬಂದರು, ಫುಲ್ಲು ರೈಡರ್. ಇವಾಗ ಹೆಲ್ಮೆಟ್ ಹಾಕೋಬಿಟ್ಟು ಮಾರ್ಕೆಟ್ಗೆ ಹೋಗೋಣ. ಮಾರ್ಕೆಟ್ಗೆ ಯಾಕೆ ಅಂದರೆ ಅಪ್ಪ ಏನೋ ಥರ ಕೇಳಿದಾರಂತೆ. ಸೊ ನಿಮಗೆ ಬನ್ನಿ ಮೈಸೂರು ಮಾರ್ಕೆಟ್ ತೋರಿಸ್ತೀನಿ. ನೋಡಿ ವ್ಯೂ ಹೇಗಿದೆ, ಸಖತ್ತಾಗಿದೆ ಮಾತ್ರ. ಯಾವ್ದು ಮೈಸೂರಲ್ಲಿ ಇಷ್ಟೊಂದು ಟ್ರಾಫಿಕ್ ಇರಲಿಲ್ಲ ಮುಂಚೆ. ಇವಾಗ ಅದು ಪೀಕ್ ಅವರ್ಸ್ ಇದೆ, ಏನು ಬ್ಲೇಮ್ ಮಾಡೋಕ್ಕಾಗಲ್ಲ. ಬಟ್ ಸ್ಲೋಲಿ ಮೈಸೂರು ಬಿಕಮಿಂಗ್ ಲೈಕ್ ಬ್ಯಾಂಗ್ಳೂರ್ ಬ್ರೋ. ಆದರೂ ಮೈಸೂರು ಸ್ಟ್ರೀಟ್ಸ್ಗಳು ನೋಡೋಕ್ಕೆ ಚೆಂದ. ನೋಡಿ ಸಖತ್ತಾಗಿರುತ್ತೆ. ಸೊ ಇವಾಗ ಇಲ್ಲಿ ನೋಡೋಕೆ ಹೋಗ್ತಾ ಇದ್ದೀವಿ. ಇದು ಡೈರೆಕ್ಟ್ ಹೋದರೆ ಒಂಥರ ಐಕಾನಿಕ್ ರೋಡ್ ಇದು. ನಾವು ಎಷ್ಟೊಂದು ಮೆಮೊರೀಸ್ ಇದೆ ಕಾಲೇಜ್ ಟೈಮಿಂದೆಲ್ಲ, ಒಳ್ಳೆ ಮೆಮೊರೀಸ್ ಇದೆ. ಇಲ್ಲಿ ಬೈಕೆಲ್ಲ ರೆಡಿ ಮಾಡ್ತಾರಲ್ಲ ಅದು. ಇನ್ನು ಏನೇನೋ ಕಹಿ ನೆನಪುಗಳು ಕೂಡ ಇದೆ ಇಲ್ಲಿ. ಈ ಕಡೆ ಒಂದು ಇಲ್ಲಿ ಏನೋ ಒಂದು ಗುಳ್ಳೆ ಆಗ್ಬಿಡ್ತೈತೆ, ಮೋಸ್ಟ್ಲಿ ಯಾರಾದ್ರೂ ಕಣ್ಣು ಬಿದ್ದಿರಬೇಕು. ಸೊ ಇವಾಗ ಮಾರ್ಕೆಟ್ ಹತ್ರ ಬಂದ್ವಿ. ಅದು ಇಲ್ಲ, ಕ್ಲೋಸ್ ಆಗಿಬಿಟ್ಟಿದೆ ಅಣ್ಣ. ಅಲ್ಲೇ ಸಿಗ್ತೈತೆ, ಗೋಕುಲಮಲ್ಲಿ ಒಂದು ಐತೆ, ಅಲ್ಲಿ ಮತ್ತೆ ಸಿಗ್ಬೋದು. ಇಲ್ಲೇ ಸಿಗುತ್ತಾ? ಹಾಂ, ಫಿಶ್ ತಗೊಳಕ್ಕೆ ಬಂದಿದ್ವಿ ಇವಾಗ. ಮತ್ತಿ ಮೀನು. ಇವಾಗ ಮೀನು ತಗೊಂಡು ವಾಪಸ್ಸು ಮನೆಗೆ. ಇಲ್ಲ, ಟಿಕ್ಲೇಟ್ರ್ ಏನಾಗಲ್ಲ. ಇವಾಗೇನು ತಣ್ಣಗೈತಲ್ಲ. ಇವಾಗ ಮನೆಗೆ ಹೋಗುವ ಸಮಯ. ಇಲ್ಲಿ ಪ್ಲೇಸ್ನೆಲ್ಲ ನೋಡಬೇಕಾದ್ರೆ
ಇಲ್ಲಿ ನಾವು ಸ್ಕೂಲಲ್ಲೆಲ್ಲ ಇರಬೇಕಾದ್ರೆ ಇದು ಏನಪ್ಪ ಕಾಂಪಿಟೇಷನ್ ಆಡೋಕ್ಕೆ ಬರ್ತಾಯಿದ್ವಿ. ಅವಾಗೆಲ್ಲ ಅದೊಂದು ಅನಿಸುತ್ತೆ ಒಂಥರ ಆಲ್ಮೋಸ್ಟ್ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಅಂತ ಕಡೆ. ಹಂಗಂದರೆ ಸ್ಕೂಲಲ್ಲಿ ನಾನು ಒಂಥರ ಸ್ಟಿಲ್ 7th ಸ್ಟ್ಯಾಂಡರ್ಡ್ ತನಕ ಬರೀ ಓದೋದ್ರಲ್ಲೇ ಇದ್ದೆ, ಫುಲ್ ಸಣ್ಣಕ್ಕೆ ಹಂಗೆ ಹಿಂಗೆ ಅಂತ. ಆಮೇಲೆ ಈ ಸ್ಪೋರ್ಟ್ಸ್ ಅವರೆಲ್ಲ ಆಚೆ ಹೋಗೋರು. ನನಗೆ ಅದು ನೋಡಿಬಿಟ್ಟು ನಾನು ಹೋಗಬೇಕು ಆಚೆ, ನಾನು ಈ ಥರ ಸ್ಪೋರ್ಟ್ಸ್ ಎಲ್ಲ ಹೋಗ್ಬೇಕು ಅಂತ ಹೇಳ್ಬಿಟ್ಟು ರನ್ನಿಂಗ್ ಎಲ್ಲ ಕಲ್ತು, ಥ್ರೋಬಾಲ್ ಎಲ್ಲ ಕಲ್ತು, ಥ್ರೋಬಾಲ್ ಟೀಮಿಗೆ ಸೆಲೆಕ್ಟ್ ಆಗಿ ಎಕ್ಸ್ಟ್ರಾ ಪ್ಲೇಯರಾಗಿ ಹೋಗಿದ್ದೆ. ಆದರೂ ಪರವಾಗಿಲ್ಲ, ಒಂಥರ ಚೆನ್ನಾಗಿತ್ತು ಹೈಯರ್ ಪ್ರೈಮರಿಲಿ. ಆಮೇಲೆ ಹೈಸ್ಕೂಲಲ್ಲಿ 8th ಸ್ಟ್ಯಾಂಡರ್ಡ್ ಹೋದೆ, ಆಯಿತು ಟೀಮಿಗೆ ಸೆಲೆಕ್ಟ್ ಆಗಿ. 9th ಸ್ಟ್ಯಾಂಡರ್ಡ್ ಏನಾಯಿತು, ನಾನು ಥ್ರೋಬಾಲ್ ಪ್ರಾಕ್ಟೀಸ್ ಆಡ್ತಾ ಇದ್ದೀನಿ. ಆಡ್ತಾ ಇರಬೇಕಾದ್ರೆ ಇನ್ನೊಬ್ಬ ಹೊಸ್ದಾಗಿ ಜಾಯ್ನ್ ಆಗಿದೆ ನನ್ನ ಫ್ರೆಂಡ್ ಡಕ್ಕುಲ್ ಅಂತ, ಅವನ್ನ ಕರೆಸ್ತಿದ್ದೀನಿ. ಅವ್ನು ಚೆನ್ನಾಗಿ ಎಸ್ತ ನಾನು ಹೋಗ್ಬಿಟ್ಟು ಸರ್ ಅವ್ನು ಚೆನ್ನಾಗಿ ಆಡ್ತಾನೆ ಸರ್, ಅವನ್ನ ಟೀಮಿಗೆ ಸೇರಿಸ್ಕೊಳ್ಳಿ ಸರ್ ಅಂತ. ಇವರು ಸೇರಿಸ್ಕೊಂಡ್ರು, ನನ್ನ ಎಕ್ಸ್ಟ್ರಾ ಪ್ಲೇಯರ್ ನನಗೆ ಅನಿಸ್ಬಿಟ್ಟು. ಆದರೂ ಸಕ್ಕದಾಗಿ ಎಂಜಾಯ್ ಮಾಡಿದ್ದೆ ಸ್ಕೂಲ್ ಡೇಸ್ ಎಲ್ಲ. ಅದು ಅಷ್ಟೊಂದೆಲ್ಲ ಎಂಜಾಯ್ ಅಂದರೆ ಎಲ್ಲ ಕ್ಷೇತ್ರದಲ್ಲೂ ಒಂಥರ ಹೆಂಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟಿದ್ದೀನಿ. ಸೊ ಅದಂತೂ ಗ್ರೇಟ್ಫುಲ್ ಫಾರ್ ದಟ್. ಆದರೆ ಇವಾಗೆಲ್ಲ ಅಷ್ಟು ಸ್ಕೂಲಲ್ಲಿ ಅದು ಇದು ಓಡಾಟ, ಕಾಂಪಿಟೇಷನ್ಸ್ ಎಲ್ಲ ಸಕ್ಕದಾಗಿರುತ್ತೆ. ಕ್ವಿಸ್ ಕಾಂಪಿಟೇಷನ್ಸ್ ಅದು ಇದು ಎಷ್ಟೊಂದು ಗೆಲ್ತಾ ಇದೆ ಅವಾಗ. ನಾನು ಒಂಥರ ಗೋಲ್ಡನ್ ಇರ, ಅದಕ್ಕೆಲ್ಲ ಅದನ್ನೆಲ್ಲ ಹೇಳ್ಬೇಕು ಅಂತೀನ. ಇವಾಗ ಜಾಸ್ತಿ ಮೈಂಡಿಗೆ ಬರ್ತಾ ಇಲ್ಲ, ಹೇಳ್ತೀನಿ. ಮನೆಗೆ ಬಂದೆ, ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ, ಚಾರ್ಜ್ಗೆ ಇಟ್ಬಿಟ್ಟು ಆಮೇಲೆ ಸಿಗೋಣ. ಅಷ್ಟರೊಳಗೆ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟಿರ್ತೀನಿ ನಾನು. ಈಗ ನೋಡಿ ಭೈರವ 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 ಭೈರವ. ಸೊ ಇವಾಗ ಊಟ ಆಯಿತು. ಊಟ ಆಗಿ ಹಾಂ ಕಾಲು ನೋವು ಹೆಂಗೈತೆ? ನಾಳೆ ಹೋಗ್ಬೇಕಾ? ಹಾಂ ಚೆನ್ನಾಗಿ ನಡೀತು. ಹ್ಞೂ ಹಾಂ ಏನು ಮಾಡಿದೆ ಇವಾಗ? ಹಾಂ ಹಾಂ ಗುಡ್ ನೈಟ್. ಇವತ್ತು ಊಟ ಲೇಟು ಶಾರದಮ್ಮ. ಹಾಂ ಇವತ್ತು ಲೇಟು ಸ್ವಲ್ಪ. ಹಾಂ ಇಲ್ಲಿ ಆ ಥರ ಹೋಮ್ವರ್ಕ್ ಮಾಡ್ತಾವನೆ. ಯಾವ ಸಬ್ಜೆಕ್ಟು? ಇಂಗ್ಲೀಷ್, ಕನ್ನಡ ಆ್ಯಂಡ್ ಹಿಂದಿ ಮುಗಿತು. ಇವಾಗ ಇಂಗ್ಲೀಷ್ ಆಮೇಲೆ ಕನ್ನಡ. ಅಪ್ಪ ಮತ್ತೆ ನಟನಕ್ಕೆ ಸೇರಿಸ್ಬೇಕು ಇವನ್ನ. ನೋಡಿ ಇವನ್ನ ನಟನಕ್ಕೆ ಸೇರಿಸೋಣ, ಪಕ್ಕ ಸೇರಿಸ್ತೀನಿ ಅನ್ಕೊಂಡು. ನಟನಕ್ಕೆ 5ನೇ ಕ್ಲಾಸ್ ಹೋಗೋಷ್ಟೊಳಗೆ ಸೇರಿಸ್ತೀನಿ. ಸೊ ಇಲ್ಲಿ ಭೈರವ ಇದ್ದಾನೆ. ಸಮಯ ಬಂದ್ಬಿಟ್ಟು ಇವಾಗ ಐ ಗೆಸ್ ಅಲ್ಲ 8:45. ಹಾಂ ಇವಾಗ ಹೋಗೋಣ. ಶಾಂಭವೀರ ಮರಿಗಳೀಗಿದೆ. ಅಯ್ಯೈ ತುಣಿಬಾರ್ದು, ತುಣಿತ್ಯ. ನಡೀರಿ, ಕತ್ಲೆ ಒಳಗಡೆ ಹೋಗ್ಬಿಟ್ಟು ಮುದ್ದೋಸ್ಬಿಟ್ಟು ಬರಬೇಕು. ಸೊ ಇವಾಗ ವಾಪಸ್ ಹೋಗಬೇಕು. ಹೋಗಿ ಇನ್ನೂ ಇಲ್ಲ ಇದೆಯಾ ನೀನು? ಸೊ ಇವತ್ತು ಏನಪ್ಪ ವರ್ಕ್ಗೆ ಹೋಗಿರ್ಬೇಕಾದ್ರೆ ಒಂದು ಚೆನ್ನಾಗಿತ್ತು. ಹಂಗಂದರೆ ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡೋ ಒಂದು ಫೌಂಡೇಶನ್ದು ಅವ್ರದ್ದು ಒಂದು ಪ್ಲ್ಯಾಂಟ್ಗೆ ಹೋಗಿದ್ವಿ. ಇಲ್ಲೇ ಮೈಸೂರಲ್ಲಿ ಹಳೆ ಕೆಸರೆ ಒಂದು ಪ್ಲ್ಯಾಂಟ್ ಇದೆ. ಸೊ ಅಲ್ಲಿ ಎಲ್ಲ ಕಸಗಳನ್ನೆಲ್ಲ ರಾಶಿ ಗುಡ್ಡೆ ಹಾಕೋದು ಅದನ್ನೆಲ್ಲ, ಅದು ಸ್ವಲ್ಪ ಕ್ಲಿಪ್ ಹಾಕ್ತೀನಿ ನೋಡಿ, ಅವ್ರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅದು ಇದು ಅಂತ ಕ್ಲಿಪ್ಸ್ ಹಾಕ್ತೀನಿ. ಇವಾಗ ನಾನು ಸೊ ಹೋಗಿದ್ದೆ ಇಲ್ಲಿ ಕೆಸರೆ ಪ್ಲ್ಯಾಂಟ್ ಹತ್ರ. ಅಲ್ಲಿ ನೋಡಿದೆ ಸಾಕಷ್ಟು ವುಮೆನ್ಸ್ ಎಲ್ಲ ವರ್ಕ್ ಮಾಡ್ತಾಯಿದ್ರು. ಒಂಥರ ಬಿಹಾರ, ಅಸ್ಸಾಮಿಂದೆಲ್ಲ ಬಂದು ವರ್ಕ್ ಮಾಡ್ತಾಯಿದ್ರು. ಸೊ ಎಷ್ಟು ವೇಸ್ಟು ನಾವು ಈ ಥರ ಎಲ್ಲ ಹಾಕ್ತೀವಿ. ಆದರೆ ಒಂದು ಇದಾಗಿದ್ದಂದರೆ ಎಲ್ಲರೂ ಅಲ್ಲಿದ್ದವ್ರು ಒಬ್ಬರು ಮನಸ್ಸು ಮಾತ್ರ ಎಷ್ಟು ಸಖತ್ ಮುಗ್ಧತೆಯಿಂದ ಇತ್ತು ಅಂತ. ನನಗಂತೂ ಸಖತ್ ಇಷ್ಟ ಆಯಿತು. ಅಲ್ಲಿ ಜನಗಳು ಮಾತ್ರ ಅವ್ರವ್ರ ಮುಖದಲ್ಲಿ ಮುಗ್ಧತೆ, ಸಖತ್ ಮುಗ್ಧತೆ ಇತ್ತು. ಸೊ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ವೀಡಿಯೋ ಎಲ್ಲ ಶೂಟ್ ಮಾಡಿ ಬಂದ್ವಿ. ಬಟ್ ಇಟ್ ವಾಸ್ ಎ ನೈಸ್ ಎಕ್ಸ್ಪೀರಿಯನ್ಸ್ ಆ ಥರ ಪ್ಲೇಸ್ಗೆ ಹೋದಾಗ. ಲೈಕ್ ತುಂಬ ಕಸ ಇತ್ತು. ನಾನೇ ಅಂದ್ಕೊಂಡೆ ಹೋದಾಗ ಸ್ಮೆಲ್ಲೆಲ್ಲ ಇರುತ್ತೆ ಹಂಗೆ ಅಲ್ಲಿ ಸ್ಮೆಲ್ ಇತ್ತು. ಆದರೆ ಅಲ್ಲಿ ಹೋದ ತಕ್ಷಣ ಜನಗಳನ್ನೆಲ್ಲ ನೋಡಿ ಅವ್ರ ಸ್ಮೈಲು ಅಷ್ಟಿದ್ರೂ ಸ್ಮೈಲ್ ಮಾಡ್ತಾ ಇರ್ತಾರೆ. ಸೊ ಅದೊಂಥರ ಇನ್ಸ್ಪಿರೇಷನ್ ಅದು. ಸೊ ಒಂಥರ ಚೆನ್ನಾಗಿತ್ತು ಅವ್ರ ಜೊತೆ ಮಾತಾಡಿ, ಒಂಥರ ಹೊಸ ಬೇರೆ ಪ್ರಪಂಚ ನೋಡಿದ್ದೆಲ್ಲ. ಸೊ ಮತ್ತೆ ಅದ್ರ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡಬೇಕು ಅಂತಲೂ ಇದೆ. ಸೊ ಅದನ್ನು ನೆಕ್ಸ್ಟ್ ಮಾಡಬೇಕು. ಸೊ ಯಾವ ಫಿಲ್ಮ್ ನೋಡ್ತಿದ್ದೀರಾ ಇವತ್ತು?
ಗುಡ್ ನೈಟ್. ಸೊ ಇವಾಗ ರೂಮಿಗೆ ಬಂದು ಇವಾಗ ಸ್ವಲ್ಪ ಕೆಲಸ ಇದೆ. ಏನು ಕೆಲಸ ಅಂದರೆ ಸ್ವಲ್ಪ ವೀಡಿಯೋ ಎಡಿಟ್ ಮಾಡಬೇಕು, ಅದೇ ವ್ಲಾಗ್ ಎಡಿಟ್ ಮಾಡಬೇಕು, ಅದು ಇದ್ದಿದ್ದೆ. ಅದು ಬಿಟ್ಟು ಬೇರೆ ಸ್ವಲ್ಪ ಇವತ್ತಿನ ವರ್ಕ್ದು ಸ್ವಲ್ಪ ನೋಡಿ ಕ್ಯಾಲೆಂಡರೆಲ್ಲ ಸೆಟ್ ಮಾಡಬೇಕು. ಈ ಮಂತ್ ಇನ್ಸ್ಟಾಗ್ರಾಮ್ ಏನೇನು ಪೋಸ್ಟ್ ಹಾಕಬೇಕು ಅದು ಇದೆಲ್ಲ. ಸೊ ಅದನ್ನು ಸ್ವಲ್ಪ ನೋಡಿಕೊಂಡು ಮಲ್ಕೋಬೇಕು. ಯಾಕಂದರೆ ನಾಳೆ ಮತ್ತೆ ಬೆಳಗ್ಗೆ ಜಿಮ್ಗೆ ಹೋಗಬೇಕು. ಸೊ ಬೇಗ ಮಲ್ಕೊಂಡು ಎದ್ದೇಳಿ ಡಿಸಿಪ್ಲಿನ್ಡಾಗಿರಬೇಕು ಗೈಸ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟುಡೇಸ್ ವ್ಲಾಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಎಷ್ಟಾದರೂ ಶೇರ್ ಕೂಡ ಮಾಡಿ. ಸೊ ಆತ್ಮ ಆಫ್ಲೈನ್ ಸೈನಿಂಗ್ ಆಫ್.